ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆತ್ಮೀಯ ಶಿಕ್ಷಕ ಮಿತ್ರರೇ, ಈಗಾಗಲೇ ನೀವು ನ್ಯೂಸನ್ನು ಕೇಳಿರ್ತೀರಿ. ಪರೀಕ್ಷಾ ಪದ್ಧತಿಯ ಬದಲಾವಣೆ LBA ಅನ್ನುವಂಥದ್ದು ಕೇಳಿರ್ತೀರಿ. ಏನಿದು LBA ಅಂತಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ, ಪಾಠಾಧಾರಿತ ಮೌಲ್ಯಾಂಕನ. ಈ ಪಾಠಾಧಾರಿತ ಮೌಲ್ಯಾಂಕನ ಹೇಗೆ ಮಾಡುವುದು ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಕಾಡಿರ್ಬೋದು. ಈ ಪಾಠಾಧಾರಿತ ಮೌಲ್ಯಾಂಕನದ ಸಾಮಗ್ರಿಗಳನ್ನು ಅಥವಾ ಏನು ಸೋರ್ಸಸ್ ಏನಿದೆಯಲ್ಲ, ಇದನ್ನು DSCRT ವೆಬ್ಸೈಟ್ನಲ್ಲಿ ಈಗಾಗಲೇ ಇಲಾಖೆ ಪ್ರಕಟಿಸಿದೆ. ಅದನ್ನು ಹೇಗೆ ನೀವು ಡೌನ್ಲೋಡ್ ಮಾಡಿಕೊಂಡು ಬಳಸ್ಕೊಳ್ಳೋದು ಅನ್ನುವಂಥದ್ದು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಡೈರೆಕ್ಟಾಗಿ ನಿಮಗೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿ, ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ನೇರವಾಗಿ ನೀವು DSCRT ವೆಬ್ಸೈಟಿಗೆ ಹೋಗ್ತೀರಾ. ಅಲ್ಲಿಂದ ನೀವು ಯಾವ ತರಗತಿ ಮತ್ತು ಯಾವ ಸಬ್ಜೆಕ್ಟಿನ ಸಾಮಗ್ರಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಲ್ಲ, ಅದನ್ನು ಮಾಡ್ಕೋಬೋದು. ಬನ್ನಿ ಹಾಗಾದರೆ. ಮೊದಲು ನಿಮ್ಮ ಮೊಬೈಲಲ್ಲಿ ಗೂಗಲ್ ಕ್ರೋಮಲ್ಲಿ ಈ ಒಂದು ಲಿಂಕನ್ನು ಏನು ಮಾಡಿ ಪೇಸ್ಟ್ ಮಾಡಿ. ಈ ಲಿಂಕನ್ನು ಪೇಸ್ಟ್ ಮಾಡಿದಾಗ ನೇರವಾಗಿ DSCRT ಒಂದು ವೆಬ್ ಪೇಜ್ ಓಪನ್ ಆಯಿತು ನೋಡಿ. ಇಲ್ಲಿ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕ್ಲಾಸ್ 1 to 10th ಇದೆ. ನಾನಿಲ್ಲಿ 10ನೇ ತರಗತಿಯನ್ನು ಕ್ಲಿಕ್ ಮಾಡ್ತೀನಿ. ನಿಮ್ಗೆ ಯಾವ ತರಗತಿ ಬೇಕೋ ಆ ತರಗತಿಯನ್ನು ಕ್ಲಿಕ್ ಮಾಡ್ಬೋದು. 10ನೇ ತರಗತಿಯನ್ನು ಕ್ಲಿಕ್ ಮಾಡಿದ ನಂತರ ಅಲ್ಲಿ 10ನೇ ತರಗತಿಯಲ್ಲಿ ಯಾವ ಸಬ್ಜೆಕ್ಟ್ ಬೇಕು ಅಂತ ಕೇಳುತ್ತೆ. ಅದು ಆ ಸಬ್ಜೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಬೋದು. ಅಲ್ಲಿ ಎರಡೆರಡು ಮಾಧ್ಯಮದಲ್ಲಿ ಇರುತ್ತೆ. ನಾನೀಗಿಲ್ಲಿ ಸೈನ್ಸ್ ಅಂತ ಕ್ಲಿಕ್ ಮಾಡ್ಕೋತೀನಿ. 10ನೇ ತರಗತಿಯ ಸೈನ್ಸ್ ಕನ್ನಡ ಮಾಧ್ಯಮವನ್ನು ಕ್ಲಿಕ್ ಮಾಡ್ತೀನಿ. ಕನ್ನಡ ಮಾಧ್ಯಮ ಕ್ಲಿಕ್ ಮಾಡಿದ ಕೂಡಲೇ ಏನಾಗುತ್ತೆ, ಅದು ಡೌನ್ಲೋಡ್ ಆಗುತ್ತೆ. ಆ ಮೌಲ್ಯಾಂಕನ ಸಾಮಗ್ರಿ ಏನಿದೆಯಲ್ಲ ಅದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದದ್ದನ್ನು ಕೂಡ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಡೌನ್ಲೋಡ್ ಆದ ನಂತರ ನೋಡ್ಬೋದು ನೀವು ಪ್ರತಿ ಪಾಠಕ್ಕೂ ಕೂಡ ಎಷ್ಟು ಅಂಕದ ಸುಲಭದ ಪ್ರಶ್ನೆಗಳು, ಎಷ್ಟು ಅಂಕ ಕಠಿಣದ ಪ್ರಶ್ನೆಗಳು, ಎಷ್ಟು ಅಂಕ ಸಾಧಾರಣ ಪ್ರಶ್ನೆಗಳು ಅಂತ ಬರುತ್ತೆ. ಜೊತೆಗೆ ಕ್ವಶನ್ಗಳನ್ನು ಕೂಡ ಕೊಟ್ಟಿದ್ದಾರೆ. ನಾವು 10ನೇ ತರಗತಿಯ ನೋಡೋದಾದರೆ ಹಿಂದಿನ ವರ್ಷದಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪ್ರತಿ ಪ್ರಶ್ನೆಯನ್ನು ಕೂಡ ಸುಲಭ, ಕಠಿಣ, ಸಾಧಾರಣ ಅನ್ನೋದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಈ ವರ್ಷದ 10ನೇ ತರಗತಿಯ ಮಕ್ಕಳಿಗೆ ತುಂಬ ಅನುಕೂಲ ಆಗ್ಬೋದು. 8th 9th ಕೂಡ ಹೀಗೆ ಇದೆ. ನೀವು ಇದನ್ನು ಡೌನ್ಲೋಡ್ ಮಾಡಿ ಬಳಕೆ ಮಾಡ್ಬೋದು. ಥ್ಯಾಂಕ್ ಯು, ಧನ್ಯವಾದಗಳು. ಪ್ರತಿ ಪಾಠದ್ದು ಕೂಡ ಇದೆ ಸಾಹಿತ್ಯ.